ನಮ್ಗೆ ರಾಮಾಯಣ ಚಿಂತನೆ ಯಾವತ್ತೂ ಕೂಡ ಒಂದೂವರೆ ಗಂಟೆಗಳಲ್ಲಿ ಮುಗಿಸ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಬಹಳ ಅಗಾಧವಾದಂತಹ ವಿಚಾರಗಳು ಇದರೊಳಗೆ ಉಂಟು, ನಮ್ಗೆ ಗೊತ್ತಿಲ್ಲದೆ ಇರುವ ವಿಚಾರಗಳು ಉಂಟು. ಮೊದಲನೆಯದ್ದಾಗಿ ಪಾಯಸ ಕೊಟ್ಟದ್ದು ಕೌಸಲ್ಯಗೆ, ಹಾಗಾಗಿ ಶ್ರೀರಾಮಚಂದ್ರ ಹುಟ್ಟಿದ. ಎರಡನೆಯದು ಅದೇ ಪಾಯಸದ ಅಂಶವನ್ನು ತೆಗೆದುಕೊಟ್ಟದ್ದು ಸುಮಿತ್ರೆಗೆ ಅಲ್ಲಿಂದ ಹುಟ್ಟಿದವನು ಲಕ್ಷ್ಮಣ, ಭರತನಿಗಿಂತ ಚಿಕ್ಕವನು, ಆದ್ರೂ ಪಾಯಸ ಕೊಟ್ಟದ್ದು ಎರಡನೇ ಬಾರಿಗೆ ಸುಮಿತ್ರೆಗೆ. ಹಾಗಾಗಿ ರಾಮನಿಗೆ ಲಕ್ಷ್ಮಣ ಜೊತೆಯಾದ. ಮೂರನೇ ಬಾರಿ ಪಾಯಸ ಕೊಟ್ಟದ್ದು ಕೈಕೇಯಿಗೆ ಭರತ ಬಂದ. ಕೊನೆಗೆ ಮತ್ತೆ ಸುಮಿತ್ರೆಗೆ ಕೊಟ್ಟದ್ರಿಂದ ಭರತ ಶತ್ರುಘ್ನರ ಜೊತೆಯಾದ್ರು, ರಾಮ ಲಕ್ಷ್ಮಣರ ಜೊತೆಯಾದ್ರು ಅಂತ ತಾತ್ಪರ್ಯಕಾರರು ಈ ರೀತಿಯಾಗಿ ಆ ಜೊತೆಯನ್ನು ತಾವು ವಿವರಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ಬೆಳೀತಾ ಇದ್ದಾರಂತೆ ಮಕ್ಕಳು. ಒಂದು 24 ಶ್ಲೋಕಗಳಲ್ಲಿ ಮಕ್ಕಳು ಜನಿಸಿ 24 ಶ್ಲೋಕ. ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಯನ್ನು ನಾವು ನೋಡಬೇಕು. ಇಲ್ಲಿ ಈ ಶ್ರೀರಾಮಚಂದ್ರನ ಬಾಲಲೀಲೆ ಎಲ್ಲವೂ ಕೊಡ್ಲಿಲ್ಲ, ಎಲ್ಲವನ್ನು ವೇದವ್ಯಾಸರಿಗೆ ಬಿಟ್ಟು ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಅವತಾರದಲ್ಲಿ, ಮುಂದಿನ ಅವತಾರದಲ್ಲಿ ಅಲ್ಲಿ ಬಾಲಲೀಲೆಗಳನ್ನು ನೋಡಿ ನಾವು ಆನಂದಿಸಬೇಕು. ಭಾಗವತದ ದಶಮ ಸ್ಕಂದದಲ್ಲಿ ಎಲ್ಲ ವೇದವ್ಯಾಸರಿಗೆ ಬಿಟ್ಟು ಬಿಟ್ಟಂತಹ ವಾಲ್ಮೀಕಿಗಳು ರಾಮಾಯಣದಲ್ಲಿ 7ನೇ ಅವತಾರವಾದಂತಹ ರಾಮ ಅವತಾರದ ಬಾಲಲೀಲೆಗಳನ್ನು ಕೊಟ್ಟಿಲ್ಲ. 24-25 ಶ್ಲೋಕಗಳಲ್ಲೇ ಮದುವೆಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ದಶರಥ ಮಹಾರಾಜ ತನ್ನ ಅರಮನೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಮಕ್ಕಳಿಗೆ ವಿವಾಹ ಮಾಡಬೇಕು ಅಂತ ಮಾತಾಡುವಾಗ ವಿಶ್ವಾಮಿತ್ರರು ಬರ್ತಾರೆ ಬಾಗಿಲಿಗೆ. ಬಂದಂತಹ ವಿಶ್ವಾಮಿತ್ರರು ಭಟರಲ್ಲಿ ಹೇಳ್ತಾರೆ, ಒಳಗೆ ಹೋಗ್ಲಿಕ್ಕೆ ಬಿಡು. ಯಾರು? ಗಾಧಿನ ಸುತಃ ಅಂತ ಹೇಳ್ತಾರೆ. ಈಗ ವಿಶ್ವಾಮಿತ್ರರು ಗಾಧಿಯ ಮಗನಾಗಿಲ್ಲ. ಮತ್ತೆ ವಿಶ್ವಾಮಿತ್ರರ ಕಥೆಯನ್ನೆಲ್ಲ ನಾನು ಅದೇ ಹೇಳಿದ್ದು, ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹಳ ವಿಶೇಷವಾದಂತಹ ಪ್ರಸಂಗಗಳನ್ನೆಲ್ಲ. ಯಾಕಾಗಿ ವಿಶ್ವಾಮಿತ್ರರು ಕ್ಷತ್ರಿಯ ಕುಲದಲ್ಲಿ ಬಂದಂತಹ ವಿಶ್ವಾಮಿತ್ರರಿಗೆ ಬ್ರಾಹ್ಮಣರಾದದ್ದು ಹೇಗೆ ಅಂತ ಹೇಳುವಂಥದ್ದು. ಬ್ರಾಹ್ಮಣರಾಗಿದ್ದಾರೆ ಈಗ ವಿಶ್ವಾಮಿತ್ರರು, ಬ್ರಹ್ಮರ್ಷಿಗಳಾಗಿದ್ದಾರೆ, ವಸಿಷ್ಠರೇ ಒಪ್ಪಿಕೊಂಡಿದ್ದಾರೆ ಇವರನ್ನು. ಅಂತಹ ವಿಶ್ವಾಮಿತ್ರರು ಬಂದು ಗಾಧಿನ ಸುತಃ, ನಾನು ಗಾಧಿಯ ಮಗ ಬಂದಿದ್ದೇನೆ ಅಂತ ತನ್ನ ಹಿಂದಿನ ಆ ಕ್ಷತ್ರಿಯ ಜೀವನವನ್ನು ನೆನಪು ಮಾಡಿಕೊಂಡು ಅಲ್ಲಿ ಬಾಗಿಲು ಕಾಯುವವನಲ್ಲಿ ಹೇಳ್ತಾನಂತೆ, ಹೋಗಿ ಹೇಳು ದಶರಥನಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ, ಗಾಧಿ ಪುತ್ರ ಬಂದಿದ್ದಾನೆ ಅಂತ. ಇವರು ಯಾಕಪ್ಪ ಬಂದ್ರು ಅಂತ ದಶರಥನಿಗೆ ಚಿಂತೆ ಆಗ್ತದೆ. ಒಳಗೆ ಹೋದ್ರೆ ವಿಶ್ವಾಮಿತ್ರರು ಕೇಳ್ತಾರೆ, ಸುಬಾಹು ಮಾರೀಚ ಅಂತ ಹೇಳುವಂತಹ ರಾಕ್ಷಸರು ನನ್ನ ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಸಿದ್ಧಾಶ್ರಮದಲ್ಲಿ ಯಜ್ಞ ಮಾಡ್ತಾ ಇದ್ದೇನೆ, ಅವರಿಬ್ಬರನ್ನು ಕಳುಹಿಸಿಕೊಡು. ಅಯ್ಯೋ, ಅಷ್ಟೊಂದು ಕಾಡಿ ಬೇಡಿ ಭಗವಂತನಿಗೆ ಹೋಮಗಳನ್ನು ಯಜ್ಞಗಳನ್ನು ಮಾಡಿಸಿ ಕೊನೆಗೆ ಪಡೆದಂತಹ ರಾಮ ಅಂದ್ರೆ ಜೀವ ದಶರಥನಿಗೆ. ಅಂತಹ ದಶರಥ ಈಗ ಒಪ್ಪುದಿಲ್ಲ, ರಾಮನನ್ನು ಕಳಿಸಿಕೊಡ್ಲಿಕ್ಕೆ ಒಪ್ಪುದಿಲ್ಲ. ಆದ್ರೆ ವಿಶ್ವಾಮಿತ್ರರು ಅದಕ್ಕೆ ಹೇಳಿದ್ದು ಗಾಧಿನ ಸುತಃ ಅಂತ, ತನ್ನ ಕ್ಷತ್ರಿಯ ಆ ಹಿಂದಿನ ಜೀವನವನ್ನು ನೆನಪು ಮಾಡಿಸಿಕೊಟ್ಟದ್ದು. ಬಾರದಿದ್ರೆ ಕರ್ಕೊಂಡು ಹೋಗುವ ಸಾಮರ್ಥ್ಯ ನನಗೆ ಉಂಟು, ಕಳುಹಿಸಿಕೊಡದಿದ್ರೆ ಅಂತ. ಹಾಗಾಗಿ ಈಗ ವಸಿಷ್ಠರು ಹೇಳ್ತಾರೆ, ಕಳುಹಿಸಿ ಕೊಡು ನೀನು ಅಂತ. ಇವನು ದಶರಥ ಹೇಳ್ತಾನೆ, ನನ್ನ ಸೈನ್ಯವನ್ನು ಕಳುಹಿಸಿಕೊಡ್ತೇನೆ, ನಾನೂ ಬರ್ತೇನೆ ರಾಕ್ಷಸರ ವಧೆಗೆ, ನನ್ನ ಮಗು ಇನ್ನೂ ಚಿಕ್ಕವನವನು, ಇನ್ನೂ ಯುದ್ಧಕ್ಕೆ ಯಾವುದು ಹೋಗಿಲ್ಲ, ರಣರಂಗದ ಕೌಶಲ್ಯ ಇಲ್ಲ ಅವನಲ್ಲಿ ಅಂತ. ನಿನಗೊತ್ತಿಲ್ಲ ಅವನ ಪರಾಕ್ರಮ, ಅವನು ಬಂದ್ರೆ ಇದರಿಂದ ಅವನಿಗೆ ಶ್ರೇಯಸ್ಸಾಗ್ತದೆ, ಅವನಿಗೆ ಕಳುಹಿಸಿಕೊಡು ಅಂತ ವಿಶ್ವಾಮಿತ್ರರು. ಕೊನೆಗೆ ವಸಿಷ್ಠರ ಆದೇಶದ ಮೇರೆಗೆ ಕಳುಹಿಸಿಕೊಡಲಾಗ್ತದೆ. ರಾಮ ಹೊರಟ ಅಂದ್ರೆ ಲಕ್ಷ್ಮಣನನ್ನು ಮತ್ತೆ ಕರಿಬೇಕು ಅಂತಿಲ್ಲ. ರಾಮನ ಜೊತೆಯಲ್ಲಿ ಲಕ್ಷ್ಮಣ ಯಾವಾಗ್ಲೂ ಜೊತೆಯಲ್ಲಿಯೇ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗುವಂಥದ್ದು ಬಾಲಕಾಂಡದ ಭಾಗ. ಒಂದು ರೀತಿ ಶೈಕ್ಷಣಿಕ ಪ್ರವಾಸ ಅಂತ ಹೇಳ್ಬೋದು ಇದನ್ನು. ರಾಮ ಲಕ್ಷ್ಮಣರು ಕಾಡಲ್ಲಿ ನಡಿದಾಡ್ತಾ ಹೋಗುವಂತವ್ರು. ಇಷ್ಟರವರೆಗೆ ಅರಮನೆಯ ಆ ಸೌಕರ್ಯವನ್ನು ಅನುಭವಿಸಿದವರು, ಅರಮನೆಯಲ್ಲಿ ಸುಖ ಸುಪ್ಪತ್ತಿಗಳಲ್ಲಿದ್ದವರು ವಿಶ್ವಾಮಿತ್ರರ ಜೊತೆಗೆ ಒಂದು ಮಾತಾಡದೆ ನಡೆದು ಬಿಡ್ತಾರೆ. ಗುರುಗಳು ಹೇಳಿದ್ರು ತಂದೆಯ ಆಜ್ಞೆ ಅಂತ. ಹೋದವರು ರಾತ್ರಿಯ ಹೊತ್ತು ತಾವು ತರಗೆಲೆಗಳನ್ನು ಹಾಸಿ ಅಲ್ಲಿ ಮಲಗ್ತಾರಂತೆ. ಬೆಳಗ್ಗೆ ಏಳುವಂತ ಹೊತ್ತು, ನಾವಿವತ್ತು ಸುಪ್ರಭಾತ ಅಂತ ಹೇಳ್ತೇವಲ್ಲ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಇದೆಲ್ಲಿ? ಇದು ರಾಮಾಯಣದಲ್ಲಿ ವಿಶ್ವಾಮಿತ್ರರು ಹೇಳಿದಂತಹ ಶ್ಲೋಕ. ನಮ್ಗೆ ಗೊತ್ತಿರುವುದಿಲ್ಲ, ನಾವು ಯಾರೋ ರಚನೆ ಮಾಡಿದ್ದಾರೆ. ಈ ಮೊದಲ ಶ್ಲೋಕ ಏನುಂಟಲ್ಲ, ಕೌಸಲ್ಯ ಸುಪ್ರಜಾ ರಾಮ, ಇದನ್ನು ವಿಶ್ವಾಮಿತ್ರರು ತನ್ನ ಜೊತೆಯಲ್ಲಿ ಬಂದಂತಹ ಶ್ರೀರಾಮಚಂದ್ರನನ್ನು ಬೆಳ್ಳಂಬೆಳಗ್ಗೆ ಎಬ್ಬಿಸುವ ಶ್ಲೋಕ. ಶ್ರೀರಾಮಚಂದ್ರ, ಎದ್ದೇಳು, ಎದ್ದು ನಿನ್ನ ನಿತ್ಯಾತ್ಮಿಕಗಳನ್ನು ಮಾಡು, ಅಥವಾ ನಾವೆಲ್ಲ ಮಾಡ್ತಾ ಇದ್ದೇವೆ ಅದನ್ನು ನೀನು ಸ್ವೀಕರಿಸು, ನೀನು ಮಲಗಿದ್ರೆ ಸ್ವೀಕರಿಸುವವರು ಯಾರು ಎನ್ನುವಂತಹ ಭಾವ. ಹೀಗಾಗಿ ರಾಮಚಂದ್ರನನ್ನು ಎಬ್ಬಿಸಿದ್ದಾರೆ ವಿಶ್ವಾಮಿತ್ರರು. ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ಧಾಶ್ರಮದ ಕಡೆಗೆ, ಸುಬಾಹು ಮಾರೀಚರ ಆ ವಧೆಗಾಗಿ. ಹೀಗೆ ಹೋಗ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಸಿಗುವವಳೆ ತಾಟಕಿಯ ವಧೆಯನ್ನು ಮಾಡ್ಲಿಕ್ಕೆ ಸೂಚಿಸ್ತಾರೆ ವಿಶ್ವಾಮಿತ್ರರು. ಆಗ ಶ್ರೀರಾಮಚಂದ್ರ ಇದುವರೆಗೆ ಯಾರನ್ನೂ ಕೊಂದಿಲ್ಲ, ಪುಟ್ಟ ಬಾಲಕ. ಅವನು ಹೇಳ್ತಾನೆ, ತಾಟಕಿಯನ್ನು ವಧೆ ಮಾಡಬೇಕು ಅಂತ ಹೇಳ್ತೀರಲ್ಲ, ಒಂದು ಹೆಣ್ಣು, ನಾನು ಇದುವರೆಗೆ ಯಾರನ್ನೂ ವಧಿಸಿಲ್ಲ, ಕ್ಷತ್ರಿಯ ಧರ್ಮ ನಾನು ನಿಭಾಯಿಸಲಿಲ್ಲ, ಹಾಗಿರುವಾಗ ಮೊಟ್ಟ ಮೊದಲು ಹೆಣ್ಣನ್ನು ಕೊಲ್ಲಬೇಕಾ ಅಂತ.
ಅಲ್ಲಿಯೂ ಕೂಡ ಆತನಲ್ಲಿದ್ದಂತಹ ಧರ್ಮ ಪ್ರಜ್ಞೆ. ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಒಂದು ಹುಲಿಯೋ ಚಿರತೆಯೋ ನಿನ್ನ ಮೇಲೆ ಎಗರಿ ಬಂತು ಅಂದ್ರೆ ಅದನ್ನು ಹೆಣ್ಣು ಅಂತ ನೋಡ್ತೀಯಾ, ಹಾಗೆ ಭಾವಿಸು, ಆಕೆ ದುಷ್ಟಳು ವಧಿಸು ಅಂತ. ಹೀಗೆ ಅಲ್ಲಿಯೂ ತನ್ನ ಧರ್ಮ ಪ್ರಜ್ಞೆಯನ್ನು ತೋರಿಸಿದಂತಹ ಭಗವಂತ ತಾಟಕಿಯನ್ನು ವಧಿಸ್ತಾನೆ. ಮುಂದೆ ಸಿದ್ಧಾಶ್ರಮಕ್ಕೆ ಬರುವಂತದ್ದು ಯಜ್ಞಕ್ಕೆ ತೊಂದರೆ ಮಾಡ್ತಾ ಇದ್ದಂತಹ ಸುಬಾಹು ಮಾರೀಚರನ್ನು ನಿಗ್ರಹಿಸಿ ಮತ್ತು ಮುಂದೆ ಹೋಗ್ತಾನೆ ವಿಶ್ವಾಮಿತ್ರರ ಜೊತೆಯಲ್ಲಿ. ವಿಶ್ವಾಮಿತ್ರರು ಮಿಥಿಲಾ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಮ ಲಕ್ಷ್ಮಣರನ್ನು. ವಿಶ್ವಾಮಿತ್ರರು ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ, ವಿಶ್ವಾಮಿತ್ರರು ಇಲ್ಲಿ ನಿಮಿತ್ತನಾಗಿದ್ದಾರೆ. ಭಗವಂತ ಲಕ್ಷ್ಮೀನಾರಾಯಣರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ಅವರಿಬ್ಬರನ್ನು ಸೇರಿಸುವಂತಹ ಹೊಣೆ ಈಗ ವಿಶ್ವಾಮಿತ್ರರು. ಹಾಗಾಗಿ ಆ ಮಧ್ಯವರ್ತಿಯ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ತಮ್ಮನ್ನು ಆರಿಸಿಕೊಂಡದ್ದಕ್ಕೆ ಭಗವಂತನಿಗೆ ಸತತವಾಗಿ ಕೃತಜ್ಞತೆಯನ್ನು ಹೇಳುತ್ತಾ ಶ್ರೀರಾಮಚಂದ್ರನ ಜೊತೆಯಲ್ಲಿ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ. ಹೋಗ್ಬೇಕಾದ್ರೆ ಗೌತಮ ಮಹರ್ಷಿಗಳ ಆಶ್ರಮ ಎದುರಾಗುತ್ತದೆ. ಗೊತ್ತು ನಮಗೆ, ಅಹಲ್ಯೆ ಇದ್ದಾಳೆ, ಅಹಲ್ಯೆ ಕಲ್ಲಾಗಿದ್ದಾಳೆ ಅಂತ ಇವತ್ತು ನಾವು ಹೇಳ್ತೇವೆ. ಆದ್ರೆ ರಾಮಾಯಣ ನಮ್ಗೆ ಹೇಳುವಂಥದ್ದು ಅಲ್ಲಿ ಅಹಲ್ಯೆ ಕಲ್ಲಾಗಿಲ್ಲ, ಅದೃಶ್ಯವಾಗಿದ್ದಾಳೆ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಲ್ಲಾಗಿದ್ದಂತಹ ಆ ಒಂದು ಉಲ್ಲೇಖ ಇಲ್ಲ, ಅದೃಶ್ಯಳಾಗಿದ್ದಳು ಅಹಲ್ಯೆ ಅಂತ ಹೇಳುವಂಥದ್ದು. ಯಾಕೆ ಈ ಭಾಗ ನಾವು ಗಮನಿಸಬೇಕು. ಇವತ್ತು ಅಹಲ್ಯೆಯನ್ನು ನಾವು ಪಂಚಕನ್ಯಾ ಸ್ಮರೇ ನಿತ್ಯಂ ಹೇಳ್ತೇವಲ್ಲ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ. ಈ ಪಂಚಕನ್ಯೆಯರಲ್ಲಿ ಅಹಲ್ಯೆ ಜಾರಿದವಳು ಅಂತ ಇದ್ರೂ ಕೂಡ ಅವಳು ಯಾಕೆ ಅಲ್ಲಿದ್ದಾಳೆ? ಇವರೆಲ್ಲರ ಶೀಲದ ಬಗ್ಗೆ ಶಂಕೆಯೇ ಬಂದದ್ದು. ಆದರೂ ಕೂಡ ಆಕೆ ಪಂಚಪ್ರತಿಭತೆಯಲ್ಲಿ ಯಾಕೆ ಅಂದ್ರೆ, ನಮಗೆ ಗೊತ್ತಿದ್ದ ಹಾಗೇನೆ ಅಹಲ್ಯೆ ಗೌತಮ ಋಷಿಗಳ ಪತ್ನಿ. ಅಂತಹ ಅಹಲ್ಯೆಯ ಬಳಿಗೆ ಇಂದ್ರ ಮೋಹಗೊಂಡು ಬಂದಿರ್ತಾನೆ. ಅಹಲ್ಯೆ ಗೌತಮರು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಇಂದ್ರನ ಸಂಪರ್ಕ ಮಾಡಿದ್ರಿಂದಾಗಿ ಗೌತಮರಿಂದ ಶಾಪ ಪಡೆದು ಅಹಲ್ಯೆ ಕಲ್ಲಾಗಿದ್ದಾಳೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇಲ್ಲಿ ಅದೃಶ್ಯಳಾಗಿದ್ದಾಳೆ. ಆ ಇಡೀ ವಾತಾವರಣವೇ ಒಂದು ರೀತಿ ಶೋಕತಪ್ತವಾಗಿದೆ. ಗಿಡ ಮರಗಳು, ಪಶು ಪಕ್ಷಿಗಳು ಎಲ್ಲವೂ ಕಳಾಹೀನವಾಗಿದೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಶ್ರೀರಾಮಚಂದ್ರ. ಆವಾಗ ವಿಶ್ವಾಮಿತ್ರರು ಇದೆಲ್ಲವನ್ನು ಹೇಳ್ತಾರೆ. ಈ ಭಾಗ ತಾತ್ಪರ್ಯಕಾರರು ನಮ್ಗೆ ಬರೆದು ಕೊಡ್ತಾರೆ, ಅಹಲ್ಯೆಗೆ ಏನಾಗಿತ್ತು ಅಂತ. ಈ ಸಂದರ್ಭದಲ್ಲಿ ಗೌತಮ ಋಷಿಗಳ ತಪಸ್ಸು ಅತ್ಯಂತ ಹೆಚ್ಚಾಗಿತ್ತಂತೆ. ಯಾವಾಗ್ಲೂ ಕೂಡ ಅರ್ಹತೆ ಅಂತ ಹೇಳುವಂಥದ್ದು ಅದು ಒಂದಷ್ಟು ಮಿತಿಯಲ್ಲಿರಬೇಕು. ಮಾನವ ಜನ್ಮದಲ್ಲಿ ಬಂದಾಗ ಒಂದು ಲೆಕ್ಕಕ್ಕಿಂತ ಹೆಚ್ಚಾಯಿತು ಅಂತಾದ್ರೆ ಅದನ್ನು ತಗ್ಗಿಸುವ ಪ್ರಯತ್ನವನ್ನು ದೇವಾನುದೇವತೆಗಳು ಮಾಡ್ತಾರೆ. ಯುಧಿಷ್ಠಿರನಿಗೂ ಆದದ್ದೇ, ಅವನ ಧರ್ಮ ಪ್ರಜ್ಞೆ ಹೆಚ್ಚಾದದ್ರಿಂದಾಗಿ ಆ ಧರ್ಮ ಪ್ರಜ್ಞೆ ಏನಿತ್ತು ಅವನಲ್ಲಿದ್ದಂತಹ ಆ ಒಂದು ಕ್ರೆಡಿಟ್ ತುಂಬಾ ಸಿಕ್ಕಾಪಟ್ಟೆ ಆಗಿತ್ತು. ಅದನ್ನು ಸ್ವಲ್ಪ ತಗ್ಗಿಸಬೇಕು. ಅದಕ್ಕಾಗಿ ಅವನಿಗೆ ಆ ಜೂಜಲ್ಲಿ ಕೂತ್ಕೊಳ್ಳೋ ಮನಸ್ಸು ಬಂದದ್ದು. ಯಾಕಂದ್ರೆ ಮಾನವನಾಗಿ ಬಂದಂತ ಅವನಿಗೆ ಅಷ್ಟೊಂದು ಪುಣ್ಯ ಸಂಪಾದನೆ ಅಗತ್ಯ ಇರಲಿಲ್ಲ. ಅದನ್ನು ಸ್ವಲ್ಪ ತಗ್ಗಿಸಬೇಕು ಅಂತ ಅವನು ಜೂಜಿನಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿಗೆ ದೇವತೆಗಳು ತಂದಿಟ್ರು. ಕೃಷ್ಣ ಪರಮಾತ್ಮನು ಸುಮ್ಮನಿದ್ದದ್ದು ಅದಕ್ಕೆ. ಇಲ್ಲಿಯೂ ಕೂಡ ಗೌತಮ ಋಷಿಗಳ ತಪಶಕ್ತಿಯನ್ನು ತಗ್ಗಿಸಬೇಕು. ಆದ್ರೆ ಇವರ ಬಳಿಗೆ ಅಲ್ಲಿ ವಿಶ್ವಾಮಿತ್ರರತ್ತ ಕಳಿಸಿದ ಹಾಗೆ ಮೇನಕೆ ರಂಭೆಯನ್ನೆಲ್ಲ ಕಳಿಸಿದ್ರೆ ಅವರಿಗೆ ಮನಸ್ಸು ವಿಚಲಿತವಾಗುವುದಿಲ್ಲ. ನಾವು ಗೀತೆಯಲ್ಲಿ ಓದ್ತೇವೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಒಂದ ಕಾಮನೆಗಳು ಹೇಳಬೇಕು, ಇಲ್ಲ ಕ್ರೋಧ ಬರಬೇಕು. ಇದು ಎರಡು ಬಂದಾಗ ಮಾತ್ರ ಮನುಷ್ಯ ಅವನತಿಗೆ ಹೋಗುವುದು. ಕಾಮನೆ ಇವರಿಗಿಲ್ಲ, ಕ್ರೋಧ ಭರಿಸುವ ಅಂತ ಹೇಳಿ ಇಂದ್ರ ಬಂದಿದ್ದಾನೆ. ಇಂದ್ರ ಬಂದಾಗ ಅಹಲ್ಯೆಗೆ ಗೊತ್ತುಂಟು, ದೇವತೆಗಳಿಗೆ ಸಹಾಯ ಮಾಡುವುದಕ್ಕೋಸ್ಕರ ಅಹಲ್ಯೆ ತನ್ನನ್ನು ತಾನು ಇಂದ್ರನಿಗೆ ಸಮರ್ಪಿಸಿಕೊಂಡಿದ್ದಾಳೆ. ಆಕೆ ಗೊತ್ತಿತ್ತು ಬಂದವನು ಇಂದ್ರ ಅಂತ. ಗೊತ್ತಿಲ್ಲದೆ ಅವಳು ಆ ಗೌತಮನ ಜೊತೆಯಲ್ಲಿ ಇಂದ್ರನ ಜೊತೆಯಲ್ಲಿ ಸಂಪರ್ಕ ಮಾಡಲಿಲ್ಲ. ಇಂದ್ರ ಬರುವಾಗ್ಲೇ ಗೊತ್ತಿತ್ತು, ದೇವತೆಗಳ ಉದ್ದೇಶವೂ ಅವಳಿಗೆ ಗೊತ್ತಿತ್ತು. ಗೌತಮರ ತಪಶಕ್ತಿ ತಗ್ಗಿಸಬೇಕಾಗಿತ್ತು. ಹಾಗಾಗಿ ಅಹಲ್ಯೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿದ್ದಾಳೆ. ಫಲವಾಗಿ ಗೌತಮರಿಂದ ಶಾಪ ಸಿಗ್ತದೆ ಅಹಲ್ಯೆಗೆ, ಅದೃಶ್ಯಳಾಗುವಂತ. ಹೀಗೆ ಅದೃಶ್ಯಳಾಗುವ ಅಹಲ್ಯೆ. ಅಲ್ಲಿಗೆ ಬಂದಂತಹ ಶ್ರೀರಾಮಚಂದ್ರನಿಗೆ ಈ ವಿಚಾರ ಎಲ್ಲ ಭಗವಂತ ತಾನೆಲ್ಲವನ್ನು ಅರ್ಥೈಸಿಕೊಳ್ತಾನೆ. ಯಾವಾಗ ಅಲ್ಲಿ ಒಳಗಡೆ ಕಾಲಿಟ್ನೋ ಆಶ್ರಮದ ಒಳಗೆ, ಅಹಲ್ಯಾದೇವಿ ಮತ್ತೆ ತಾನು ಪ್ರಕಟಳಾಗುತ್ತಾಳೆ. ಪ್ರಕಟಳಾದಂತ ಅಹಲ್ಯಾದೇವಿ ಭಗವಂತನನ್ನು ಪೂಜಿಸುವಂಥದ್ದು, ಆರಾಧಿಸುವಂಥದ್ದು, ಆ ಆಶ್ರಮದ ಪ್ರದೇಶ ಮತ್ತೆ ಚಿಗುರಿ ನಳನಳಿಸುವಂಥದ್ದು, ಎಲ್ಲಾ ಕಡೆ ರಾಮ ಧ್ಯಾನ ಮೊಳಗುವಂಥದ್ದು, ದೇವಾನುದೇವತೆಗಳು ಬಂದು ಅಂತರಿಕ್ಷದಲ್ಲಿ ಸಮೀಚೀನರಾಗಿ ಪುಷ್ಪವೃಷ್ಟಿಯನ್ನು ಮಾಡುವಂಥದ್ದು, ಇದೆಲ್ಲ ರಾಮಾಯಣದ ಭಾಗ. ಗೌತಮ ಋಷಿಗಳು ಮರಳಿ ಬರ್ತಾರೆ, ತಮ್ಮ ಪತ್ನಿಯನ್ನು ಸೇರ್ತಾರೆ. ಶಾಪದಿಂದ ದೂರ ಹೋಗಿದ್ರು, ಶಾಪ ಕೊಟ್ಟು ಮತ್ತೆ ಮರಳಿ ಬಂದು ಆ ಗೌತಮ ಅಹಲ್ಯರ ಮತ್ತೆ ಆ ಒಂದು ಒಡನಾಟ ಅವರಿಬ್ಬರನ್ನು ಸೇರಿಸ್ತಾನೆ ಭಗವಂತ. ಹೀಗೆ ಅಹಲ್ಯಾ ಶಾಪ ವಿಮೋಚನೆಯನ್ನು ಮಾಡಿ ಮುಂದೆ ಹೋಗಿ ತಲುಪುವಂಥದ್ದು ಮಿಥಿಲಾ ಪಟ್ಟಣ. ಇಲ್ಲಿ ಮಧ್ಯದಲ್ಲಿ ಗಂಗಾ ನದಿಯ ಕಥೆ ಇದೆಲ್ಲವೂ ಬರ್ತದೆ. ಕೇಳ್ತಾ ಹೋಗ್ತಾನೆ, ಅದು ಯಾಕೆ ಹಾಗೆ, ಇದು ಯಾಕೆ ಹೇಗೆ, ಗಂಗೆ ಏಕೆ ಬಂದು, ಪೂರ್ತಿ ಗಂಗಾವತಾರಣದ ಕಥನೆಯೂ ಕೂಡ ನಾವು ರಾಮಾಯಣದಲ್ಲಿ ನೋಡ್ತೀವಿ.
ಮಿಥಿಲೆಗೆ ಬಂದು ಮುಟ್ಟಿದ್ದಾರೆ. ಮಿಥಿಲೆಯಲ್ಲಿ ನಾವಿವತ್ತು ಆಲೋಚನೆ ಮಾಡುವಂತದ್ದು ದೊಡ್ಡ ಸ್ವಯಂವರ ಏರ್ಪಾಡು ಮಾಡಿದ್ದಾರೆ. ದೊಡ್ಡದಾದಂತಹ ಹಾಲ್ ಅಲ್ಲಿ ಎಲ್ಲಾ ರಾಜರು, ಮಧ್ಯದಲ್ಲಿ ಶಿವಧನುಸ್ಸು, ರಾಮ ಎತ್ತಿದ ಅಂತ. ಹಾಗಲ್ಲ, ರಾಮಾಯಣ ಹೇಳುವಂಥದ್ದು ಹಾಗಲ್ಲ. ಅಲ್ಲಿ ಒಂದು ಶಿವಧನುಸ್ಸು ಇತ್ತು. ಯಾವಾಗ ದಕ್ಷ ಯಜ್ಞದ ಸಂದರ್ಭದಲ್ಲಿ ಸತೀದೇವಿ ಆತ್ಮಾಹುತಿ ಮಾಡ್ಕೊಳ್ತಾಳೋ ಆವಾಗ ಶಿವ ತನ್ನ ಧನುಸ್ಸನ್ನು ಎತ್ತಿದಂತೆ, ಇಡೀ ಸೃಷ್ಟಿಯನ್ನು ನಾಶ ಮಾಡ್ತೇನೆ. ಆಗ ಪರಮೇಶ್ವರನನ್ನು ಸಮಾಧಾನ ಪಡಿಸಿ ಶಿವಧನುಸ್ಸನ್ನು ತಂದು ಈ ಜನಕರಾಜನ ಮೂಲ ಹೆಸರು ಸೀರಧ್ವಜ ಅಂತ, ಜನಕ ಅಂತ ಕೊಡ್ತಾರೆ. ಜನಕ ಅಂತ ಅವನ ವಂಶ. ಇವನು ಸೀರಧ್ವಜ ರಾಜ. ಇವನು ಈ ಸೀರಧ್ವಜನ ಪೂರ್ವಜರು ದೇವರಾತ ಅಂತ ಹೇಳುವಂತವನ ಕೈಗೆ ಆ ಶಿವಧನುಸ್ಸನ್ನು ಕೊಟ್ಟಿದ್ರಂತೆ ದೇವಾನುದೇವತೆಗಳು. ದಕ್ಷ ಯಜ್ಞದಲ್ಲಿ ಆ ಸಂದರ್ಭದಲ್ಲಿ ಎತ್ತಿದ್ದಂತಹ ಧನುಸ್ಸು ಕೊಟ್ಟಿದ್ದಾರೆ ತಂದು, ಅದನ್ನು ಅವರು ಜೋಪಾನ ಮಾಡಿ ಇಟ್ಟಿದ್ದಾರೆ. ಶಿವಧನುಸ್ಸನ್ನು ನಿತ್ಯ ಪೂಜೆ ಪುರಸ್ಕಾರಗಳು ಅದಕ್ಕೆ ಆಗುತ್ತದೆ. ಈ ಭೂಮಿಯಲ್ಲಿ ಯಾವಾಗ ಈ ಸೀತಾಮಾತೆ ಸಿಕ್ಕಿದ್ಲೋ ಸೀರಧ್ವಜ ಜನಕನಿಗೆ, ಆತ ಆವಾಗಿನಿಂದಲೇ ತಾನು ಪ್ರತಿಜ್ಞೆ ಮಾಡಿದ್ದಾನಂತೆ, ಯಾರು ಈ ಶಿವಧನುಸ್ಸನ್ನು ಎತ್ತುತ್ತಾನೋ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಹಾಗಾಗಿ ಧನುಸ್ಸಿನ ಬಳಿಗೆ ಅನೇಕರು ಬಂದು ಎತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಯಾರಿಗೂ ಅದನ್ನು ಎತ್ತಲಿಕ್ಕೆ ಆಗಲಿಲ್ಲ. ಅಂತಹ ಬಹಳ ಭಾರವಾದಂತಹ ಧನುಸ್ಸು, ಅದನ್ನು ಸಾವಿರಾರು ಚಕ್ರಗಳುಳ್ಳಂತಹ ಗಾಡಿಯಲ್ಲಿಟ್ಟು 10,000ಕ್ಕೂ ಹೆಚ್ಚು ಜನ ಎಳ್ಕೊಂಡು ಬರಬೇಕಿದ್ರಂತೆ. ಯಾಕೆ ಇವನಿಗೆ ಈ ಮನಸ್ಸಿಗೆ ಪ್ರೇರಣೆ ಆಯಿತು ಅಂದ್ರೆ, ನನ್ನ ಸೀತೆಯನ್ನು ಮದುವೆ ಆಗುವಂತಹ ಗಂಡಸು ಅವನು ಸಾಮಾನ್ಯ ಬಲಶಾಲಿ ಆಗಿದ್ರೆ ಸಾಕಾಗುವುದಿಲ್ಲ. ಯಾಕೆಂದ್ರೆ ಮುಂದೆ ಅವಳಿಗೆ ಅಂತಹ ಕಷ್ಟ ಬರ್ಲಿಕ್ಕುಂಟು ಜೀವನದಲ್ಲಿ ಹೇಳುವಂತಹ ಒಂದು ಅರಿವು ಜನಕನಿಗಿತ್ತು ಅಂತ. ಜನಕ ಸಾಮಾನ್ಯನಲ್ಲ, ರಾಜರ್ಷಿ. ರಾಜನಾಗಿದ್ರೂ ಕೂಡ ಋಷಿತುಲ್ಯ ಜೀವನವನ್ನು ಮಾಡ್ತಾ ಇದ್ದವನು ಜನಕ ಮಹಾರಾಜ. ಹಾಗಾಗಿ ಇಂತಹ ಕಠಿಣ ಪರೀಕ್ಷೆಯನ್ನು ಅವನು ಸೀತೆಯನ್ನು ವರಿಸುವಂತಹ ಆ ವರನಲ್ಲಿ ಬಯಸಿದ್ದ. ಅಂತಹ ಅರ್ಹತೆ ಇರಬೇಕಾಗಿತ್ತು. ಹಾಗಾಗಿ ಈ ಪರೀಕ್ಷೆಯನ್ನು ಇಟ್ಟಿದ್ದಾನೆ. ನೋಡಿ ಹೋಗುವ ಅಂತ ಬಂದಿದ್ದಾರೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆ. ದೊಡ್ಡದಾದಂತಹ ಧನುಸ್ಸು ಉಂಟಂತೆ, ಅದನ್ನು ಒಂದು ಬಾರಿ ನಾವು ವೀಕ್ಷಣೆ ಮಾಡಿಕೊಂಡು ಹೋಗುವ ಅಂತ. ವೀಕ್ಷಣೆಗೆ ಅಂತ ಬಂದವರು ಇಲ್ಲಿ ಬಂದಾಗ ಆ ಶತಾನಂದರು ಅಂತ ಹೇಳುವಂತವರನ್ನು ಭೇಟಿ ಆಗ್ತಾರೆ. ಶತಾನಂದರು ಯಾರು ಅಂದ್ರೆ ಅಹಲ್ಯ ಗೌತಮರ ಪುತ್ರ. ಈ ಜನಕರಾಜನ ಮಂತ್ರಿಯಾಗಿದ್ದಾನೆ. ಕುಲಪುರೋಹಿತರು ಕೂಡ ಹೌದು ಜನಕನಿಗೆ. ಅವರು ಇಲ್ಲಿ ವಿಶ್ವಾಮಿತ್ರರ ಪೂರ್ತಿ ಕಥೆಯನ್ನು ರಾಮಚಂದ್ರ ಸ್ವಾಮಿಗೆ ಹೇಳುತ್ತಾರೆ. ಇಲ್ಲಿ ನಾವು ಗಮನಿಸಬೇಕು, ವಿಶ್ವಾಮಿತ್ರರೇ ಯಾಕೆ ಹೇಳಲಿಲ್ಲ ಅಂತ. ತನ್ನನ್ನು ತಾನೇ ಹೇಳಿಕೊಳ್ಳುವಂಥದ್ದು ಎಷ್ಟು ಸರಿ. ಇದೆಲ್ಲ ಸೂಕ್ಷ್ಮಗಳುಂಟು. ವಿಶ್ವಾಮಿತ್ರರು ದಾರಿ ಉದ್ದಕ್ಕೂ ಅನೇಕ ಕಥೆಗಳನ್ನು ಹೇಳಿದ್ದಾರೆ ರಾಮ ಲಕ್ಷ್ಮಣರಿಗೆ. ತನ್ನ ಅಕ್ಕ ಕೌಶಿಕಿ ನದಿಯ ಕಥೆಯನ್ನು ಹೇಳಿದ್ದಾರೆ. ಆದ್ರೆ ತನ್ನ ಬಗ್ಗೆ ತಾನು ಹೇಳಲೇ ಇಲ್ಲ. ಇಲ್ಲಿ ಶತಾನಂದರು ಹೇಳುವಂಥದ್ದು ಪೂರ್ತಿ ವಿಶ್ವಾಮಿತ್ರರ ತ್ಯಾಗ ಎಷ್ಟಿತ್ತು, ತಪಶಕ್ತಿ ಎಷ್ಟಿತ್ತು, ತಪಶಕ್ತಿ ಹೆಚ್ಚಿಸಿಕೊಂಡವರು ಮತ್ತೆ ಕಳ್ಕೊಂಡದ್ದು ಹೇಗೆ, ಕಳ್ಕೊಂಡು ಮರಳಿ ಗಳಿಸಿಕೊಂಡದ್ದು ಹೇಗೆ, ಎಲ್ಲವನ್ನು ಕೂಡ ಇಲ್ಲಿ ಶತಾನಂದರ ಮುಖದಿಂದ ಕೇಳಿ ಬಂದು ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಬಂದವನು ಒಮ್ಮೆ ಎತ್ತಿ ನೋಡ್ಲಾ ಅಂತ ಕೇಳ್ತಾನೆ ರಾಮಚಂದ್ರ ಸ್ವಾಮಿ ಧನುಸ್ಸನ್ನು. ನೋಡು ಅಂತ ಗೊತ್ತಿರುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಸೀತೆಯನ್ನು ಪರಿಗ್ರಹಿಸಬೇಕು ಅಂತ ರಾಮನಿಗೆ ಗೊತ್ತಿಲ್ಲ. ತಾನು ಆ ಧನುಸ್ಸನ್ನು ಎತ್ತಿಕೊಡುತ್ತಾನೆ. ಹಾಗೂ ಮುಂದೆ ಜನಕರಾಜ ಹೇಳ್ತಾನೆ, ಯಾರು ಎತ್ತಿದ್ದಾನೋ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ತೀರ್ಮಾನವಾಗಿದೆ. ಇವನು ಎತ್ತಿ ಬಿಟ್ಟಿದ್ದಾನೆ. ಶ್ರೀರಾಮಚಂದ್ರ ಸ್ವಾಮಿ ಎತ್ತಿ ಇನ್ನೇನು ಆ ಶಿಂಜಿನಿಯನ್ನು ಜೋಡಿಸಬೇಕು. ಆಗ ಧನುಸ್ಸೇ ತುಂಡಾಗಿ ಬಿದ್ದು ಬಿಟ್ಟಿದೆ. ಆವಾಗ ಪ್ರಕೃತಿ ಹೇಗಾಯ್ತು, ಕಂಪನ ಹೇಗಾಯ್ತು, ಎಲ್ಲೋ ಕೂತಿದ್ದಂತಹ ಪರಶುರಾಮರು ಅವರಿಗೆ ಹೇಗಾಯ್ತು. ಶಿವಧನುಸ್ಸು ಮುರಿದದ್ದು ನೋಡಿ ತತ್ತರಿಸಿ ಹೋಗಿಬಿಡುವವರು ಪರಶುರಾಮರು ಮತ್ತೆ ಬಂದು ಭೇಟಿ ಆಗ್ತಾರೆ ಇಲ್ಲಿ. ಈ ಸಂದರ್ಭದಲ್ಲಿ ಸೀತೆಯನ್ನು ತಂದು ರಾಮನಿಗೆ ಸ್ವಯಂವರ ಅಂತ ವಿವಾಹ ಮಾಡುವಂತಹ ಯೋಚನೆ ಅಲ್ಲಿ ವರಿಸಿದ್ದಾರೆ. ಆದ್ರೆ ಶ್ರೀರಾಮಚಂದ್ರ ಹೇಳುವಂಥದ್ದು, ಸರಿ ಸೀತಾ ಪರಿಗ್ರಹ ಆಗಬೇಕು ಅಂತ ಹೇಳಿದ್ದೀರಿ, ನಾನು ಗೆದ್ದಿದ್ದೇನೆ. ಆದ್ರೆ ಮದುವೆ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಮದುವೆ ತೀರ್ಮಾನ ಆಗ್ಬೇಕು ಅಂತಾದ್ರೆ ಅಯೋಧ್ಯೆಗೆ ಹೇಳಿ ಕಳಿಸಿ. ಅಂದ್ರೆ ನಮ್ಮ ವಿವಾಹದ ಜವಾಬ್ದಾರಿ ತಂದೆ ತಾಯಿಯರದ್ದು ಅಂತ ಇಲ್ಲಿ ರಾಮಾಯಣದಲ್ಲಿ ಸೂಚನೆ. ನಾನಾಗಿ ವಿವಾಹವಾಗುವುದಿಲ್ಲ, ದಶರಥನಿಗೆ ಕಳಿಸಿ, ದಶರಥ ಬರ್ಲಿ, ಅವರು ಒಪ್ಪಿದ ನಂತರ ಮತ್ತೆ ವಿವಾಹದ ಮಾತುಕತೆ. ನಾನು ಗೆದ್ದಿದ್ದೇನೆ, ಅವಳು ಮಾಲೆ ಹಾಕಿದ್ದಾಳೆ, ಸರಿ, ವಿವಾಹ ನನ್ನ ತೀರ್ಮಾನವಲ್ಲ, ತಂದೆ ಬರಬೇಕು ಅಂತ ಹೀಗೆ ದಶರಥನಿಗೆ ಹೇಳಿ ಕಳುಹಿಸಲಾಗ್ತದೆ. ಅಲ್ಲಿಂದ ದಶರಥ ಸಂತೋಷದಲ್ಲೇ ಬರ್ತಾನೆ. ಸೀತಾರಾಮರ ಕಲ್ಯಾಣವೂ ಕೂಡ ನೆರವೇರುತ್ತದೆ. ಸೀತಾರಾಮರದ್ದು ಮಾತ್ರವಾ ಅಂದ್ರೆ ಅಲ್ಲ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರಿಗೂ ಮದುವೆ ಆಗ್ಬೇಕು. ಲಕ್ಷ್ಮಣನಿಗೆ ಊರ್ಮಿಳ ಅಂತ, ಇದೇ ಸೀರಧ್ವಜನ ಸೀತೆಯ ತಂಗಿಯಾದಂತಹ ಊರ್ಮಿಳಾಳನ್ನು ಲಕ್ಷ್ಮಣನಿಗೆ ತಂದು ಕೊಡ್ತಾರೆ. ಸೀರಧ್ವಜ ಜನಕನಿಗೆ ಇನ್ನೊಬ್ಬ ತಮ್ಮ ಇದ್ದಾನೆ, ಕುಶಧ್ವಜ, ಜನಕನ ತಮ್ಮ. ಆ ಕುಶಧ್ವಜನ ಮಕ್ಕಳಾದಂತಹ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ವಿವಾಹ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ 4 ವಿವಾಹಗಳು ಸಂಪನ್ನವಾಗುತ್ತದೆ. ವಿವಾಹ ಮುಗಿಸಿ
ಮತ್ತೆ ಬರುವಂತದ್ದು ಇವರು ಅಯೋಧ್ಯೆಗೆ. ದಾರಿಯಲ್ಲಿ ಪರಶುರಾಮರ ಭೇಟಿ, ಪರಶುರಾಮರ ಗರ್ವಭಂಗ. ಯಾಕಂದ್ರೆ ಪರಶುರಾಮ ಅವತಾರ ಸಮಾಪ್ತಿ ಆಗುವಂತಹ ಕಾಲ. ಯಾಕಂದ್ರೆ ರಾಮ ಅವತಾರ ಆಗಿದೆ, ಇಂದಿನ 6ನೇ ಅವತಾರ ಪರಶುರಾಮ ಅವತಾರ, ಅದು ಮುಕ್ತಾಯಗೊಳ್ಳುತ್ತದೆ. ಪರಸ್ಪರ ಭೇಟಿಯಾಗಿ ಪರಶುರಾಮರಿಗೂ ಇದ್ದಂತಹ ಒಂದಷ್ಟು ಅಹಂಕಾರವನ್ನು ರಾಮಚಂದ್ರ ಸ್ವಾಮಿ ನೀಗಿಸಿ ಅಲ್ಲಿಂದ ಮುಂದೆ ಬರ್ತಾನೆ. ಶ್ರೀರಾಮಚಂದ್ರ ಸ್ವಾಮಿ ಕೋಪ ಮಾಡಿಕೊಂಡಂತಹ ಪ್ರಸಂಗವನ್ನು ನಾವು ರಾಮಾಯಣದಲ್ಲಿ ಕಾಣುವುದಿಲ್ಲ, ಬರೇ ಒಂದೆರಡು ಕಡೆ ಮಾತ್ರ. ಸೀತಾ ರಸಾದಳ ಪ್ರವೇಶವಾದಾಗ, ಸೀತಾ ಅಪಹರಣವಾದಾಗ, ಸಮುದ್ರ ದಾರಿ ಬಿಟ್ಟು ಕೊಡದಾಗ, ಈ 3 ಕಡೆಯಲ್ಲಿ ರಾಮಚಂದ್ರ ಸ್ವಾಮಿಯ ಕೋಪ. ಇನ್ನೆಲ್ಲಿಯೂ ಕೋಪ ನಮ್ಗೆ ಕಾಣುವುದಿಲ್ಲ. ಈ ರೀತಿಯಾಗಿ ಅಯೋಧ್ಯೆಗೆ ಬಂದು ತಲುಪಿದ್ದಾರೆ. 12 ವರ್ಷಗಳ ಕಾಲ ಸೀತಾರಾಮರು ಸುಖವಾಗಿದ್ದಾರೆ, ಸಂತಾನ ಆಗಿರುವುದಿಲ್ಲ. 12 ವರ್ಷಗಳನ್ನು ಋತುಗಳಲ್ಲಿ ಬರೀತಾರೆ ವಾಲ್ಮೀಕಿಗಳು. ಋತುಗಳಲ್ಲಿ ಬರೆದಾಗ ಕಾಲ ಸ್ವಲ್ಪ ಹೆಚ್ಚಾಗಬಹುದು ಅಂತ ಹೇಳಿ ಮುಂದೆ ಯಾವತ್ತೂ ಸುಖ ಕಾಣಲಿಲ್ಲ ಶ್ರೀರಾಮಚಂದ್ರ ಸ್ವಾಮಿ ರಾಮಾಯಣದಲ್ಲಿ. ತಾನು ಕಷ್ಟಪಟ್ಟುಕೊಂಡು ನಮ್ಮೆಲ್ಲರ ಉದ್ಧಾರಕ್ಕಾಗಿ, ನಮಗೆ ಸಂದೇಶಗಳನ್ನು ಕೊಡುವುದಕ್ಕಾಗಿ ಆದಂತಹ ಅವತಾರ, ನಮ್ಮ ಜೀವನವನ್ನು, ನಮ್ಮ ಮಾನವರಾಗಿ ಹುಟ್ಟಿದ ನಮ್ಮನ್ನು ಸುಧಾರಿಸಿಕೋಸ್ಕರ ಭಗವಂತ ಅವತಾರ ಮಾಡಿ ಬಂದದ್ದೇ ರಾಮಾಯಣದ ಕಥೆಯ ಮುಖ್ಯ ವಸ್ತು. 12 ವರ್ಷಗಳ ಕಾಲ ತಾನಿಲ್ಲಿದ್ದಾನೆ, ಸುಖವಾಗಿದ್ದಾರೆ ಸೀತಾರಾಮರು. ಇದ್ದಕ್ಕಿದ್ದ ಹಾಗೆ ನಮಗೊತ್ತುಂಟು, ದಶರಥ ಮಹಾರಾಜನಿಗೆ ಮಗನಿಗೆ ರಾಜ್ಯವನ್ನು ಕಟ್ಟುವಂತಹ ಆಸೆಯಾಗಿದೆ, ಉತ್ತರಾಧಿಕಾರಿಯಾಗಿ ರಾಮನನ್ನು ಮಾಡಬೇಕು ಅಂತ. ರಾಮಚಂದ್ರ ಅಂತ ಹೇಳಿದ್ರೆ ಅಯೋಧ್ಯೆಯ ಜನರಿಗೆ ಅತ್ಯಂತ ಪ್ರೀತಿ. ದಶರಥನನ್ನಾದ್ರೂ ಬಿಟ್ಟಾರು, ರಾಮನನ್ನು ಬಿಡ್ಲಿಕ್ಕಿಲ್ಲ. ರಾಮನ ಗುಣಗಳು ಹಾಗೆ ಇತ್ತಂತೆ. 16 ಗುಣಗಳನ್ನು ಮೊದಲೇ ಕೇಳಿದ್ದೇವೆ. ಕೋಪಗೊಳ್ಳುವುದಿಲ್ಲ, ಪರಸ್ಪರರಲ್ಲಿ ಅತ್ಯಂತ ಪ್ರೀತಿ, ಜಾತಿ ಮತ ಭೇದವಿಲ್ಲದೆ ಎಲ್ಲರ ಮನೆಗೂ ಹೋಗ್ತಿದ್ದವನು, ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದವನು, ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವಂತನ ಅಂಶವನ್ನು ಕಾಣ್ತಾ ಇದ್ದವನು. ಪೂರ್ವಭಾಷಿ ಅಂತ ಕೊಡ್ತಾರೆ. ಯಾರಾದ್ರೂ ಎದುರಿಗೆ ಸಿಕ್ಕಿದ್ರೆ ರಾಮಚಂದ್ರ ಮೊದಲು ಮಾತಾಡ್ತಿದ್ದಂತೆ. ನಾವೇನ್ ಮಾಡ್ತೇವೆ, ಅವರು ನಮ್ಮನ್ನು ನೋಡಿಯೂ ನೋಡದ ಹಾಗೆ ಮಾಡಿದ್ರು, ಅವ್ರು ಮೊದಲು ಮಾತಾಡ್ಲಿ, ನಾನ್ ಮಾತಾಡುವುದಿಲ್ಲ, ಅವ್ರು ಮಾತಾಡಿದ ಮೇಲೆ ನಾನು ಮಾತಾಡ್ತೇನೆ, ಇದೆಲ್ಲ ನಮ್ಮ. ಆದ್ರೆ ರಾಮಚಂದ್ರ ಸ್ವಾಮಿ ಆಗಲ್ಲ, ತಾನೇ ಮೊದಲು ಮಾತಾಡ್ತಿದ್ದಂತೆ. ಯಾರೇ ಸಿಕ್ಕಿದ್ರು ಕೂಡ ಅದಕ್ಕೆ ಪೂರ್ವಭಾಷಿ, ಜೊತೆಗೆ ಮಿತಭಾಷಿ. ಹೀಗೆಲ್ಲ ಇದ್ದಂತಹ ರಾಮಚಂದ್ರನನ್ನು ಜನಗಳು ಬಹಳ ಪ್ರೀತಿ ಮಾಡುತ್ತಿದ್ರು, ಅತ್ಯಂತ ಪ್ರೀತಿ ಮಾಡ್ತಾರೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಹೇಳುವಾಗ ಬಹಳ ಸಂತೋಷ ಪಡ್ತಾರಂತೆ ಅಯೋಧ್ಯೆಯ ಮಂದಿ, ಆ ರಾಜಧಾನಿಯ ಮಂದಿ ಎಲ್ಲರೂ ಕೂಡ. ಇನ್ನು ಶೀಘ್ರದಲ್ಲಿಯೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ದಶರಥ ರಾಮನನ್ನು ಕರೀತಾನೆ. ನಾಳೆಯೇ ನಿನಗೆ ಪಟ್ಟಾಭಿಷೇಕದ ಆ ಒಂದು ಸಿದ್ಧತೆಯನ್ನು ನಡೆಸಲಾಗ್ತದೆ, ತೀರ್ಮಾನ ಮಾಡಿದ್ದೇನೆ ಕೃಷಾ ನಕ್ಷತ್ರದಲ್ಲಿ. ಹಾಗಾಗಿ ಈಗಲೇ ಹೋಗಿ ಸೀತೆಯ ಜೊತೆಗೆ ಅದರ ನಿಯಮಗಳನ್ನೆಲ್ಲ ನೀನು ತೊಡಗಿಸಿಕೊಳ್ಬೇಕು. ರಾಮಚಂದ್ರ ಒಪ್ಪಿದ್ದಾನೆ. ಕೌಸಲ್ಯ ಬಳಿಗೆ ಹೋಗಿದ್ದಾನೆ. ಕೌಸಲ್ಯೆ ಅತ್ಯಂತ ಸಂತೋಷ ಪಟ್ಟಿದ್ದಾಳೆ. ಯಜ್ಞ ಯಾಗಗಳನ್ನು, ದಾನಗಳನ್ನು ಪ್ರಾರಂಭಿಸಿದ್ದಾಳೆ ಮಗನ ಅಭಿವೃದ್ಧಿಗಾಗಿ. ಸುಮಿತ್ರೆಗೂ ಸಂತೋಷ. ಆದ್ರೆ ಈ ವಿಚಾರ ಕೈಕೇಯಿಗೆ ಇನ್ನು ಗೊತ್ತಿಲ್ಲ. ಆದ್ರೆ ಕೈಕೇಯಿಗೆ ರಾಮ ಅಂತ ಹೇಳಿದ್ರೆ ಬಹಳ ಪ್ರೀತಿ. ರಾಮಾಯಣ ನಮ್ಗೆ ಏನ್ ಹೇಳ್ತದೆ ಅಂದ್ರೆ, ರಾಮನಿಗೂ ಕೌಸಲ್ಯಗಿಂತ ಹೆಚ್ಚು ಪ್ರೀತಿ ಇದ್ದದ್ದು ಕೈಕೇಯಿಯಲ್ಲಿ. ತುಂಬಾ ಖುಷಿ ಪಡುವವಳು ಕೈಕೇಯಿ. ಆದ್ರೆ ಕೈಕೇಯಿಗಿದ್ದಂತಹ ದಾಸಿ ಮಂಥರೆ, ಕುಬ್ಜ ಅಂತ ಅವಳನ್ನು ಕರೆಯುವಂಥದ್ದು, ಅವಳು ಬಂದು ತನ್ನ ಅಂತಃಪುರದ ಮೇಲೆ ನೋಡುವಾಗ ಎಲ್ಲಾ ಕಡೆಯಲ್ಲಿ ಸಂತೋಷ ಸಂಭ್ರಮ. ಏನು ಅಂದ್ರೆ ರಾಮನಿಗೆ ಪಟ್ಟಾಭಿಷೇಕ. ಬರ್ತಾಳೆ, ಬಂದು ಕೈಕೇಯಿಗೆ ಹೇಳಬಾರದನ್ನೆಲ್ಲ ಹೇಳ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ. ಆವಾಗ ಕೈಕೇಯಿ ಮೊದಲ ಪ್ರತಿಕ್ರಿಯೆ ಬಹಳ ಸಂತೋಷ ಪಟ್ಟು ತನ್ನ ಮುತ್ತಿನ ಹಾರವನ್ನು ತೆಗೆದುಕೊಡ್ತಾಳಂತೆ ಕುಬ್ಜೆಗೆ. ನೀನು ಎಷ್ಟು ಒಳ್ಳೆ ಸುದ್ದಿ ತಂದಿದ್ದಿ ಅಂತ. ಆದ್ರೆ ಇವಳು ಆಮೇಲೆ ಅವಳಿಗೆ ಜರದು ಅವಳ ಮನಸ್ಸಲ್ಲಿ ತುಂಬಬಾರದಂತಹ ವಿಷವನ್ನೆಲ್ಲ ತಾನು ತುಂಬಿ, ಈ ಸಿಂಹಾಸನಕ್ಕೇನು ರಾಮಚಂದ್ರ ಏರ್ತಾನೆ, ಅದನ್ನು ನಿಲ್ಲಿಸಬೇಕು, ನಿನ್ನ ಮಗ ಭರತನನ್ನು ನೀನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು. ಇದಕ್ಕೆ ಅವಳು ಉಪಯೋಗಿಸಿದಂತಹ ದಾರಿ ಏನು ಹೇಳಿದ್ರು ಕೈಕೇಯಿ ಕೇಳುವುದಿಲ್ಲ. ಆಗುವಾಗ ಸವತಿ ಮಾತ್ಸರ್ಯವನ್ನು ತಂದಿಟ್ಲು. ಹೇಳ್ತಾಳೆ, ನೀನ್ ನಾಳೆ ಕೌಸಲ್ಯ ದಾಸಿ ಆಗ್ಬೇಕಾಗ್ತದೆ, ಯಾಕಂದ್ರೆ ಅವಳು ರಾಜಮಾತೆ. ಆವಾಗ ನಿನ್ನ ಪರಿಸ್ಥಿತಿ ಹೇಗಿರುತ್ತದೆ ಅಂತ ಯೋಚಿಸು. ಈ ಮಾತು ನಾಟಿತ್ತು ಕೈಕೇಯಿಗೆ. ಆಕೆ ಆ ಕ್ಷಣಕ್ಕೆ ಆ 2 ವರಗಳನ್ನು ನೆನಪು ಬೇರೆ ಮಾಡಿಕೊಡ್ತಾಳೆ. ಈಕೆ ಅಂತಾರೆ, ಹಿಂದೆ ದಶರಥ ರಾಜನ ಜೊತೆಗೆ ಯುದ್ಧಕ್ಕೆ ಹೋಗಿದ್ದೀನಿ ದೇವಲೋಕಕ್ಕೆ. ಆವಾಗ ಯುದ್ಧದ ಆ ಮಧ್ಯದಲ್ಲಿ ಅವನು ಇನ್ನೇನು ಗಾಯಗೊಂಡಿದ್ದವನನ್ನು ದೂರ ಕರೆದುಕೊಂಡು ಬದುಕಿಸಿದ್ದಿ. ಆಗ ನಿನಗೆ 2 ವರಗಳನ್ನು ಕೊಟ್ಟಿದ್ದಾನೆ, ಅಗತ್ಯ ಬಿದ್ದಾಗ ಕೇಳ್ತೇನೆ ಅಂತ ಹೇಳಿದ್ಯಲ್ಲ, ಈಗ ಕೇಳಿಕೋ ಅದನ್ನು ಅಂತ ಕೇಳ್ತೇನೆ ಅಂತ ತೀರ್ಮಾನ ಮಾಡಿ ಕೋಪಗ್ರಹಕ್ಕೆ ಹೋಗಿದ್ದಾಳೆ. ದಶರಥ ಬಂದಿದ್ದಾನೆ. ಬಂದಾಗ ಕೇಳ್ತಾಳೆ. ಅಲ್ಲಿ ರಾಮಚಂದ್ರ ಸ್ವಾಮಿ ಪಾಪ ರಾತ್ರಿ ಇಡೀ ಉಪವಾಸ ಮಾಡಿ ಸೀತೆಯ ಜೊತೆಯಲ್ಲಿ ಜಾಗರಣೆ ಮಾಡಿ ಮರುದಿನ ಪಟ್ಟಾಭಿಷೇಕಕ್ಕೆ ತಾನು ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ ತಾಳ್ಮೆಯಿಂದ. ಇಡೀ ಅಯೋಧ್ಯೆ ಸಂತೋಷದಲ್ಲಿ ಉಂಟು, ಇವಳು ಮಾತ್ರ ಕೋಪಗ್ರಹದಲ್ಲಿ. ದಶರಥ ಬಂದಿದ್ದಾನೆ. ಕೈಕೇಯಿ ಅಂದ್ರೆ ವಿಪರೀತ ಮೋಹ ಇವನಿಗೆ. ಕೈಕೇಯಿ 2 ವರಗಳನ್ನು ಕೇಳಿಕೊಳ್ತಾಳೆ. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು. ಈ ಸಂದರ್ಭದಲ್ಲಿ ಭರತ ಅಲ್ಲಿಲ್ಲ. ಭರತ ತನ್ನ ಮಾವನ ಮನೆಗೆ ಕೇಕಯ ದೇಶಕ್ಕೆ ಹೋಗಿದ್ದಾನೆ. ಈ ರೀತಿಯಾಗಿ ಕಂಡೀಷನ್ನು
ಏನೂ ಮಾಡುವ ಹಾಗೆ ಇಲ್ಲ, ಮಾತು ಕೊಟ್ಟಿದ್ದೇನೆ ಅಂತ. ಸರಿ, ಮಾರು ದಿವಸ ಬೆಳಗ್ಗೆ ಆಯಿತು. ಇವಾಗ ತಂದೆಯನ್ನು ಹುಡುಕಿಕೊಂಡು ಶ್ರೀರಾಮಚಂದ್ರ ಸ್ವಾಮಿ ಬರಬೇಕು ಅಂತ ಹೇಳಿ ಕಳಿಸಲಾಗುತ್ತದೆ. ರಾಮಚಂದ್ರ ಬಂದಿದ್ದಾನೆ ತಂದೆಯ ಬಳಿಗೆ. ತಂದೆ ನೆಲದಲ್ಲಿ ಬಿದ್ದುಕೊಂಡಿದ್ದಾನಂತೆ. ವಸಿಷ್ಠರಾದಿಗಳು ಬರ್ತಾರಲ್ಲಿ. ಆದ್ರೆ ಏಕಾಂತದಲ್ಲಿ ರಾಮನ ಹಾಗೂ ದಶರಥ ಹಾಗೂ ಕೈಕೇಯಿಯ ಈ ಒಂದು ಸಂಭಾಷಣೆ ನಡೀತಾ ಇರುವಂತದ್ದು. ಇದೆಲ್ಲ ವಾಲ್ಮೀಕಿಗಳಿಗೆ ಗೋಚರವಾಗಿದೆ. ಬ್ರಹ್ಮದೇವರ ಅನುಗ್ರಹದಿಂದ ಏಕಾಂತ ಸಂಭಾಷಣೆಗಳು ಕೂಡ ಅದನ್ನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ. ಈಗ ಕೈಕೇಯಿ ಹೇಳುವಂಥದ್ದು, ದಶರಥ ಹೇಳುವುದಿಲ್ಲ, ವರದ ವಿಚಾರವೂ ಹೇಳುವುದಿಲ್ಲ, ಯಾವುದೂ ಇಲ್ಲ. ಕೈಕೇಯಿ ಎಲ್ಲವನ್ನು ಹೇಳ್ತಾಳೆ. ಈ ರೀತಿಯಾಗಿ ನಿನ್ನ ತಂದೆ ಕೊಟ್ಟ ಮಾತನ್ನು ಸತ್ಯ ಮಾಡುವಂತಹ ಜವಾಬ್ದಾರಿ ನಿನ್ನದು. ಇಲ್ಲದ್ರೆ ನಿನ್ನ ತಂದೆ ಮಾತು ತಪ್ಪಿದವರಾಗ್ತಾರೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಬೇಕು. 14 ವರ್ಷ ಭರತನಿಗೆ ಪಟ್ಟಾಭಿಷೇಕ. ಒಂದು ಚೂರು ವಿಚಲಿತವಾಗುವುದಿಲ್ಲ ಅಂತೆ ರಾಮಚಂದ್ರ ಸ್ವಾಮಿ. ಹೌದಾ ಅಂತ ಹೇಳುವಂತ ಒಂದೇ ಒಂದು ಮಾತಿಲ್ಲ. ಆ ಕ್ಷಣಕ್ಕೆ ಸರಿ ಹೋಗ್ತೇನೆ. ಅದಕ್ಕಾಗಿ ಯಾಕೆ ಇಷ್ಟು ವಿಲಾಪ ಮಾಡ್ತಾ ಇದ್ದೀರಿ? ನೆಲದಲ್ಲಿ ಬಿದ್ದು ಯಾಕೆ ಹೊರಳಾಡ್ತಾ ಇದ್ದೀರಿ? ಕಾಡಿಗೆ ಹೋಗುದಲ್ವಾ, ನಾನು ಹೋಗ್ತೇನೆ. ಈಗಲೇ ಹೋಗ್ಬೇಕಾ? ಈಗಲೇ ಹೊರಟೆ ಅಂತ. ಬರುವಾಗ ತಾನು ರಥದಲ್ಲಿ ಬಂದಿದ್ದಾನೆ. ಆಭರಣಗಳನ್ನು ತೊಟ್ಟುಕೊಂಡು, ಕಿರೀಟ ತೊಟ್ಟುಕೊಂಡು, ವಂದಿ ಮಾಗಧರ ಎಲ್ಲ ಸ್ತುತಿಗಳನ್ನು ಕೇಳಿಕೊಂಡು ಬಂದಂತಹ ರಾಮಚಂದ್ರ ಸ್ವಾಮಿ ತಂದೆಯನ್ನೆಬ್ಬಿಸಿ ಮಂಚದಲ್ಲಿ ಮಲಗಿಸಿ ಶಯ್ಯೆಯಲ್ಲಿ, ನನ್ನಕ್ಕಿಂತ ಚೆನ್ನಾಗಿ ಅಯೋಧ್ಯೆಯನ್ನು ನೋಡಿಕೊಳ್ಳುವಂತಹ ಸಾಮರ್ಥ್ಯ ಭರತನಿಗುಂಟು. 14 ವರ್ಷಗಳ ಕಾಲ ನಾನು ಹೋಗ್ತೇನೆ ವನಕ್ಕೆ ಅಂತ ತಾನು ಅಲ್ಲಿಂದ ಹೊರಟೇ ಬಿಟ್ಟ. ಎಂತಹ ನಿಸ್ಪೃಹತೆ, ನಿರ್ಮೋಹತೆ, ಮನೋವಿಕಾರ ಯಾವುದೂ ಇಲ್ಲ ರಾಮಚಂದ್ರ ಸ್ವಾಮಿಯಲ್ಲಿ. ಅಲ್ಲಿಂದ ತಾನು ನೇರವಾಗಿ ನಡ್ಕೊಂಡು ಬರ್ತಾನೆ. ತಂದೆಯ ಬಳಿಗೆ ಬರುವಾಗ ಬಂದದ್ದು ರಥದಲ್ಲಿ. ಈಗ ಎಲ್ಲ ವಸ್ತುಗಳನ್ನು ಅಲ್ಲೇ ಬಿಟ್ಟ. ಪಟ್ಟಾಭಿಷೇಕಕ್ಕೆ ಅಂತ ಸಕಲ ಸಿದ್ಧತೆಗಳಾಗಿದೆ. ವಜ್ರ ವೈಢೂರ್ಯಗಳು, ರತ್ನ ರಾಶಿಗಳು ಬಂದು ಬಿದ್ದಿದೆ. ಯಾವುದರ ಕಡೆಗೂ ಕಡೆಗಣ್ಣ ನೋಟವೂ ಇಲ್ಲ. ಆ ಕ್ಷಣಕ್ಕೆ ವೈರಾಗ್ಯ ಎಲ್ಲವನ್ನೂ ಬಿಟ್ಟು ನೇರವಾಗಿ ತಾಯಿಯ ಬಳಿಗೆ ಬಂದು ತಾಯಿಗೆ ನಮಸ್ಕರಿಸಿ ಕಾಡಿಗೆ ಹೋಗ್ತೇನಮ್ಮ. ತಾಯಿ ಒಂದು ಕ್ಷಣಕ್ಕೆ ರೋಧಿಸ್ತಾಳೆ, ನಾನೂ ಬರ್ತೇನೆ ಅಂತ. ಆದ್ರೆ ತಾಯಿಗೆ ಹೇಳ್ತಾನೆ, ತಂದೆ ವಯಸ್ಸಾಗಿದೆ, ಅವರನ್ನು ಬಿಟ್ಟು ಬರುವಂತದ್ದು ನಿನ್ನ ಧರ್ಮ ಅಲ್ಲ, ನಾನು ಹೋಗ್ತೇನೆ. ರಾಮ ಹೊರಟ್ರೆ ಲಕ್ಷ್ಮಣ ಜೊತೆಗೆ ಹೋಗೋನೆ, ಹೇಳಬೇಕು ಅಂತಿಲ್ಲ. ಲಕ್ಷ್ಮಣನೂ ತಾನು ಹೊರಡ್ತಾನೆ. ಸುಮಿತ್ರಾದೇವಿಯಲ್ಲಿ ತಾವು ಅಪ್ಪಣೆಯನ್ನು ಪಡ್ಕೊಳ್ಳಿಕ್ಕೆ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಆಗ ಸುಮಿತ್ರಾದೇವಿ ಹರಸಿ ಕಳಿಸುವಂತ ಭಾಗವನ್ನು ರಾಮಾಯಣ ಗೊತ್ತಬೇಕು ನಾವು. ಯಾವ ರೀತಿಯಾಗಿ ರಾಮ ಈ ರೀತಿ ಮನೋವಿಕಲ್ಪಕ್ಕೆ ಗುರಿಯಾಗುವುದಿಲ್ವೋ, ಅವನಲ್ಲಿ ಹೇಗೆ ಸ್ಥಿತಪ್ರಜ್ಞತೆ ಇತ್ತೋ ಅಂಥದ್ದೇ ಇನ್ನೊಂದು ಮನಸ್ಥಿತಿ ಸುಮಿತ್ರೆಯಲ್ಲಿ ರಾಮಾಯಣದಲ್ಲಿ. ಆಕೆ ಲಕ್ಷ್ಮಣನಿಗೆ ಹೇಳಿ ಕಳಿಸುವುದು, ರಾಮನು ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯ ಮಠವೀಂ ವಿದ್ಧಿ ಗಚ್ಚತಾತ ಯಥಾಸುಖಂ. ಕಾಡಿಗೆ ಹೋಗಿ ಕಾಡಲ್ಲಿ ಆ ರಾಮನಲ್ಲಿ ದಶರಥನನ್ನು ನೋಡು, ಸೀತೆಯಲ್ಲಿ ಅತ್ತಿಗೆಯಲ್ಲಿ ನನ್ನನ್ನು ನೋಡು, ಅಯೋಧ್ಯೆಯನ್ನು ಅಟವಿಯಲ್ಲಿ ನೋಡು, ಹೋಗಿ ಚೆನ್ನಾಗಿ ಅವರಿಬ್ಬರ ಸೇವೆ ಮಾಡಿ ಬಾ. ಯಾವ ಕಷ್ಟಗಳು, ದುಃಖಗಳು, ದುರಿತಗಳು ರಾಮನನ್ನು ಸ್ಪರ್ಶ ಮಾಡ್ಲಿಕ್ಕೆ ಬರ್ತದೋ ಅದಕ್ಕಿಂತ ಮುಂದೆ ಅದಕ್ಕೆ ಅಡ್ಡವಾಗಿ ನೀನು ನಿಂತು ನಿನ್ನ ಮೈಯನ್ನು ನೋಡಬೇಕು ಅಂತ ಸುಮಿತ್ರೆ ಹರಸಿ ಲಕ್ಷ್ಮಣನನ್ನು ಕರೆಸಿಕೊಡ್ತಾಳೆ. ಒಂದಷ್ಟು ಮನೋವಿಕಾರಕ್ಕೆ ಗುರಿಯಾಗಿಲ್ಲ. ಮುಂದೆ ಸೀತೆ ನಾನೂ ಬರ್ತೇನೆ ಅಂತ ಅವಳು. ನೀನ್ ಬರಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ರಾಜಕುಮಾರಿ ನಿನಗೆ ಆ ವನವಾಸ ಕಷ್ಟ ಅಂತ ಹೇಳಿದ್ರು ಕೇಳದೆ ತಾನೂ ಜೊತೆಯಲ್ಲಿ ಬರ್ತೇನೆ ಅಂತ ಹೊರಟು ನಿಂತಿದ್ದಾಳೆ. ಸರಿ, ರಾಮ ತಂದೆ ಹೇಳಿದ್ದನ್ನು ಒಪ್ಪಿಕೊಂಡ. ಆದ್ರೆ ಸೀತೆ ಯಾಕೆ ಒಪ್ಪಿಕೊಂಡ್ರು? ಸೀತೆಯೂ ಒಂದು ಪ್ರಶ್ನೆ ಇಲ್ಲ, ನೀವೇನು ತಪ್ಪು ಮಾಡಿದ್ರಿ, ನಾವು ಯಾಕೆ ಕಾಡಿಗೆ ಹೋಗಬೇಕು, ಯಾವುದೂ ಪ್ರಶ್ನೆ ಮಾಡದೆ ರಾಮ ಹೊರಟ ಅಂದ್ರೆ ಜೊತೆಯಲ್ಲಿ ತಾನು ಹೋಗ್ತಾಳೆ. ಅದಿಲ್ಲಿ ಮಾನವೀಯ ಮೌಲ್ಯಗಳು ಸಹನೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ರಾಮ ಅವತಾರ ಅಯೋಧ್ಯೆಯಲ್ಲಿ ರಾಜನಾಗಿ ಕೂತ್ಕೊಂಡು ಅಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸಿಕೊಂಡು ಭೋಗ ಜೀವನವನ್ನು ಮಾಡ್ಲಿಕ್ಕಾಗಿ ಆದಂತ ಅವತಾರ ಅಲ್ಲ. ಮುಂದೆ ಬೇಕಾದಷ್ಟು ಹೊಣೆಗಳುಂಟು, ಜವಾಬ್ದಾರಿಗಳುಂಟು. ಅನೇಕ ಋಷಿಮುನಿಗಳು ಕಾಯ್ತಾ ಇದ್ದಾರೆ, ಅನೇಕರ ಉದ್ಧಾರ ಆಗ್ಲಿಕ್ಕುಂಟು. ಹಾಗಾಗಿ ಆದಂತ ಅವತಾರ ರಾಮ ಅವತಾರ. ವನವಾಸ ಅದು ಪೂರ್ವ ನಿಶ್ಚಿತ, ದೈವ ನಿರ್ಣಯ. ಹಾಗಾಗಿ ಹೊರಟಿದ್ದಾನೆ. ಇಲ್ಲಿ ನಾರುಮಡಿಗಳನ್ನು ತಂದು ಕೈಕೇಯಿ ಕೊಡುವಂತಹ ಪ್ರಸಂಗ. ಯಾವಾಗ ಸೀತೆಗೆ ನಾರುಮಡಿಯನ್ನು ಕೊಡ್ತಾರೋ ಆವಾಗ ವಸಿಷ್ಠರು ಕೈಕೇಯಿಗೆ ಕುಲಘಾತಿನಿ ಅಂತ ಕರೀತಾರೆ. ಕುಲಪುರೋಹಿತರಿಗೆ ಇದ್ದಂತಹ ಮರ್ಯಾದೆ ಅದಾಗಿತ್ತು ಆಗಿನ ಕಾಲಕ್ಕೆ. ರಾಣಿಗೆ ಗದರುವಂತಹ ಆ ಒಂದು ಸ್ವಾತಂತ್ರ್ಯ ವಸಿಷ್ಠರಿಗೆ ಕೊಟ್ಟಿದ್ರು ಆಗಿನ ಕಾಲಕ್ಕೆ. ಆ ಇಕ್ಷ್ವಾಕು ಕುಲದ ಆ ವಂಶಸ್ಥರು. ಹೀಗೆ ಸೀತಾ, ರಾಮ, ಲಕ್ಷ್ಮಣ ಇವರು ಮೂವರು ಕೂಡ ಕಾಡಿಗೆ ಹೊರಡುವಂತಹ ಆ ಒಂದು ಸಂದರ್ಭ. ಅಯೋಧ್ಯೆಯ ಆ ಜನರ ವಿಲಾಪ ಹೇಗಿತ್ತು. ಅಯೋಧ್ಯೆಯ ಜನರು ಮನೆಯಲ್ಲಿ ಒಂದೇ ಒಂದು ವ್ಯಕ್ತಿ ನಿಲ್ಲದೆ ಎಲ್ಲರೂ ರಾಮನ ಹಿಂದೆ, ಕಾಡಿಗೆ ನಾನು ಬರ್ತೇನೆ ಅಂತ ಪ್ರತಿಯೊಬ್ಬರು ರಾಮನ ಹಿಂದೆ ವನವಾಸಕ್ಕೆ ತಾವು ಹೊರಟು ನಿಂತಿದ್ದಾರೆ. ಸುಮಂತ್ರನನ್ನು ಕಳುಹಿಸಿಕೊಟ್ಟಿದ್ದಾನೆ ದಶರಥ. ಮತ್ತೆ ಬಂದು ದಶರಥನ ಕಾಲಿಗೆ ಬಿದ್ದು ಹೊರಟಿದ್ದಾನೆ ರಾಮಚಂದ್ರ ಸ್ವಾಮಿ. ಸುಮಂತ್ರ ಜೊತೆಯಲ್ಲಿದ್ದಾನೆ. ಇಡೀ ಅಯೋಧ್ಯೆಯೇ ರಾಮನ ಜೊತೆಯಲ್ಲಿ ಹೊರಟಿದೆ. ದಶರಥನ ಬಳಿಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೊರಟಿದ್ದಾರೆ. ಕೆಲವೊಂದಷ್ಟು ಹೆಂಗಸರು ಮಾತ್ರ. ಆ ಅಯೋಧ್ಯೆಯ ಆ 800 ಜನ ರಾಣಿಯರೇನಿದ್ರಲ್ಲ ದಶರಥನ,
ಅವರ ವಿಲಾಪ ಹೇಗಿತ್ತು, ಅವರೆಲ್ಲರಿಗೂ ಕೂಡ ಪ್ರಿಯನಾದವನು ರಾಮ. ರಾಮನನ್ನು ಬಿಟ್ಟಂತ ಅಯೋಧ್ಯೆ ಒಂದು ನರ ಪ್ರಾಣಿಗೂ ಬೇಡ, ಯಾವುದೇ ಒಂದು ಜೀವರಾಶಿಯೂ ಕೂಡ ಅಲ್ಲಿ ಸುಖವಾಗಿರ್ಲಿಕ್ಕೆ ಇಷ್ಟಪಡುವುದಿಲ್ಲ. ರಾಮ ಎಲ್ಲಿದ್ದಾನೋ ಅಲ್ಲಿ ನಮಗೆ ಸುಖ ಅಂತ ಎಲ್ಲರೂ ಆ ರಥದ ಹಿಂದೆ ಹೋಗುವಂಥದ್ದು. ಕೊನೆಗೆ ಇವರೆಲ್ಲರೂ ಬಂದು ಶೃಂಗವೇರಪುರ ಅಂತ ಹೇಳುವಂತ ಆ ಪ್ರದೇಶದಲ್ಲಿ ತಾವು ಬೀಡು ಬಿಡ್ತಾರೆ. ಗುಹ ಪ್ರಥಮವಾಗಿ ಆಗುವಂಥದ್ದು ಗುಹನ ಭೇಟಿ ರಾಮಚಂದ್ರ ಸ್ವಾಮಿಗೆ. ಕಾಡಿನ ನಿಷಾದ ರಾಜ. ಈ ಭಾಗವನ್ನು ನಾವು ಗಮನಿಸಬೇಕು. ಭಗವಂತನಿಗೆ ಭಕ್ತಿಯಲ್ಲಿ ಜಾತಿ ಅಡ್ಡ ಬರುವುದಿಲ್ಲ. ಆತ ಕಾಡಿನ ಬೇಡ, ಅವನಿಗೆ ಯಾವುದೇ ಸಂಧ್ಯಾ ವಂದನೆ ಸಂಸ್ಕಾರಗಳು ಅವನಿಗೆ ಗೊತ್ತಿಲ್ಲ. ಅವನಲ್ಲಿದ್ದದ್ದು ಪ್ರೀತಿ ಭಕ್ತಿ ಮಾತ್ರ. ರಾಮಚಂದ್ರನನ್ನು ಕಂಡ ಕೂಡಲೇ ಓಡೋಡಿ ಬರ್ತಾನೆ, ಶರಣಾಗತನಾಗ್ತಾನೆ. ಅವನಿಗೆ ಬೇಕಾದಂತಹ ಎಲ್ಲಾ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಮುಂದೆ ಬರ್ತಾನೆ. ಆದರೆ ರಾಮಚಂದ್ರ ತಿರಸ್ಕಾರ ಮಾಡ್ತಾನೆ. ಯಾಕಂದ್ರೆ ವನವಾಸಕ್ಕೆ ಬಂದಿದ್ದೆ, ನಾಗರಿಕ ಆಹಾರ ನನಗೆ ನಿಷಿದ್ಧ ಅಂತ ಯಾವುದನ್ನು ಸ್ವೀಕರಿಸುವುದಿಲ್ಲ. ಆದ್ರೆ ಗುಹನ ಆ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಭಗವಂತನಿಗೆ ಯಾವಾಗಲೂ ಕೂಡ ಭಕ್ತಿಯೇ ಮುಖ್ಯವಾದದ್ದೇ ಹೊರತು ಇನ್ಯಾವುದೇ ಅಲ್ಲ. ಜಾತಿ ಅಡ್ಡಿ ಬರೋದಿಲ್ಲ. ವ್ಯಾಧಸ್ಯ ಚರಣಂ ಧ್ರುವಸ್ಯ ಚ ವಯೋಹೋ ವಿದ್ಯಾ ಗಜೇಂದ್ರಸ್ಯ ಕಾಜಾತಿರ್ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಂನೋರ್ಧನಂ ಭಕ್ತ್ಯಾ ದೃಶ್ಯತಿ ಕೇವಲಂ ನಗುಧನೈಃ ಭಕ್ತಿ ಪ್ರಿಯೋ ಮಾಧವ ಅಂತ ಭಗವಂತನ ಗುಣಗಾನ. ವ್ಯಾಧಸ್ಯಾಚರಣಂ, ವ್ಯಾಧ ಅಂದ್ರೆ ಇವನೇ ನಿಷಾದ ರಾಜ. ಇವನ ಆಚರಣೆಗೆ ಭಗವಂತ ಮನಸೋತ ಅವನನ್ನು ಅಪ್ಪಿ ಬಿಗಿದೆಳೆದುಕೊಳ್ತಾನಂತೆ ರಾಮಚಂದ್ರ ಸ್ವಾಮಿ. ಅವನ ಭಕ್ತಿ, ಅವನ ಶರಣಾಗತಿಯ ಮಟ್ಟಕ್ಕೆ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋಹೋ, ಚಿಕ್ಕ ವಯಸ್ಸಿನ ಮಗು ಕರೆದ್ರೆ ಅಲ್ಲಿ ಭಕ್ತಿಯನ್ನು ನೋಡಿ ಅವನ ಮಗು ಅಂತ ತಿರಸ್ಕಾರ ಮಾಡಲಿಕ್ಕೆ ಓಡೋಡಿ ಬಂದವನು ಭಗವಂತ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ. ಪ್ರಾಣಿಯಾದರೂ ಕೂಡ ಭಗವಂತನಿಗೆ ಮೊರೆ ಇಟ್ಟಂತಹ ಗಜೇಂದ್ರನ ಒಳಗೆ ಬಂದಿದ್ದಾನೆ. ವಿದ್ಯಾ ಗಜೇಂದ್ರಸ್ಯ ಕಾಜಾತಿರು ವಿದುರಸ್ಯ. ವಿದುರನಿಗೆ ಯಾವ ಜಾತಿ? ದಾಸೀಪುತ್ರ ಅವನು. ಅಂತಹ ವಿದುರನ ಕರೆಗೆ ಹೋಗ್ಬಿಟ್ಟು ಭೀಷ್ಮ ದ್ರೋಣರ ಮನೆಗೆ ಹೋಗದೆ ಶ್ರೀಕೃಷ್ಣ ಪರಮಾತ್ಮ ಬಂದದ್ದು ವಿದುರನ ಮನೆಗೆ. ಯಾಕೆ? ತುಂಬಿದ ಸಭೆಯಲ್ಲಿ ಆ ಸ್ತ್ರೀಯೊಬ್ಬಳ ವಸ್ತ್ರಾಪಹರಣಕ್ಕೆ ಪ್ರಯತ್ನ ನಡೆಯುವಾಗ ಇವರು ನೋಡಿಕೊಂಡು ಕೂತಿದ್ರಲ್ಲ, ತಮ್ಮ ತಮ್ಮ ಧರ್ಮದ ಕಾರಣ ಹೇಳಿ ಅವರಿಗೆ ಭಗವಂತ ಒಲಿಯುವುದಿಲ್ಲ. ಬಂದದ್ದು ವಿದುರನ ಮನೆಗೆ. ಹಾಗಾಗಿ ಜಾತಿಯನ್ನು ನೋಡುವುದಿಲ್ಲ. ಕಾಜಾತಿರು ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿದ ತನ್ನ ಅಜ್ಜ. ಅವನಿಗೆ ಪೌರುಷ ಇಲ್ಲ, ವಯಸ್ಸಾದವನು. ಆದರೂ ಕೂಡ ಉಗ್ರಸೇನನಿಗೆ ತಾನು ಶರಣಾಗತಿಗೆ ಮೆಚ್ಚಿದ್ದಾನೆ, ಅನುಗ್ರಹಿಸಿದ್ದಾನೆ. ಉಗ್ರಸೇನನಿಗೆ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ. ಶ್ರೀಕೃಷ್ಣಾವತಾರದಲ್ಲಿ ಭಾಗವತದಲ್ಲಿ ನಾವು ಆ ಕುಬ್ಜೆಯ ಭೇಟಿಯನ್ನು ನೋಡ್ತೇವೆ. ತ್ರಿವಕ್ರೆಯವಳು. ಆದರೆ ಭಗವಂತನಿಗೆ ಗಂಧವನ್ನು ಕೊಟ್ಟಾಗ, ಕಂಸನಿಗೆ ಕೊಂಡೋಗ್ತಿದ್ದಂತಹ ಗಂಧ ಅದನ್ನು ಶ್ರೀಕೃಷ್ಣನಿಗೆ ಕೊಟ್ಟಾಗ ಅದನ್ನು ಪರಿಗ್ರಹಿಸಿ ಅವಳ ವಕ್ರತನವನ್ನು ಅವಳ ಹೆಬ್ಬೆರಳಿನ ಮೇಲೆ ಕಾಲನ್ನಿಟ್ಟು ಪಾದವನ್ನಿಟ್ಟು ನೆಟ್ಟಗೆ ನೇರ್ಪಾದ ಹೆಣ್ಣನ್ನಾಗಿ ಮಾಡ್ತಾನೆ ಭಗವಂತ. ಹಾಗಾಗಿ ಕುಬ್ಜೆಯಲ್ಲಿ ಆ ರೂಪವನ್ನೂ ಕೂಡ ನೋಡಲಿಲ್ಲ. ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಂನೋರ್ಧನಂ. ಸುಧಾಮ ಬಡವ, ಅವನಿಗೂ ಅನುಗ್ರಹಿಸ್ತಾನೆ. ಶ್ರೀಮಂತಿಕೆಯನ್ನು ನೋಡುವುದಿಲ್ಲ. ಭಕ್ತಿಯ ತುಷ್ಟ್ಯತಿ ಕೇವಲಂ. ಭಕ್ತಿಯಿಂದ ಮಾತ್ರ ಭಗವಂತ ಸಂತೋಷನಾಗ್ತಾನೆ ಹೊರತು ಭಕ್ತಿ ಪ್ರಿಯೋ ಮಾಧವ. ಇತರ ಯಾವುದರಿಂದಲೂ ಕೂಡ ಅಲ್ಲ. ಭಗವಂತನನ್ನು ಪ್ರೀತಿಗೊಳಿಸಲಿಕ್ಕೆ ಭಕ್ತಿ ಒಂದೇ ಮಾರ್ಗ ಅಂತ. ಭಾವಗ್ರಾಹಿ ಜನಾರ್ದನ ಅಂತ ನಾವಾಗ ಹೇಳಿದನಲ್ಲ. ಜ್ಞಾನೀ ವದತಿ ವಿಷ್ಣುವೇ ಮೂರ್ಖೋ ವದತಿ ವಿಷ್ಣಾಯ ತ್ವಯೋರೇವ ಸಮಂ ಪುಣ್ಯಂ. ವಿಷ್ಣಾಯ ಅಂತ ಹೇಳಿ, ವಿಷ್ಣವೇ ಅಂತ ಹೇಳಿ, ಇಬ್ಬರಿಗೂ ಸಮವಾದ ಪುಣ್ಯ. ಯಾಕೆಂದ್ರೆ ಭಾವಗ್ರಾಹಿ ಜನಾರ್ದನ ಯಾವಾಗಲೂ ಭಾವಗ್ರಾಹಿಯಾಗಿದ್ದಾನೆ. ಭಗವಂತ ವಿಷಾದರಾಜನಿಗೆ ತಾನು ಒಲಿದಿದ್ದಾನೆ. ಅವನ ಆತಿಥ್ಯವನ್ನು ತನ್ನ ಜೊತೆಯಲ್ಲಿ ಬಂದಂತಹ ಪರಿವಾರಕ್ಕೆ ಕೊಟ್ಟಿದ್ದಾನೆ. ಎಲ್ಲರೂ ಮಲಗಿರುವಾಗ ಸುಮಂತ್ರನನ್ನು ಮಾತ್ರ ಎಬ್ಬಿಸಿ ಅಯೋಧ್ಯೆ ಜನರಿಗೆ ಈ ವನವಾಸ ಬೇಡ, ಇಲ್ಲಿಂದ ನಾವು ಹೋಗುವ ಅಂತ ಗುಹನ ಸಹಾಯದ ಮುಖಾಂತರ ನಾವೆಯನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ನಾವೆಯಲ್ಲಿ ತಾನು ಹೋಗಿ ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗಿ ಚಿತ್ರಕೂಟದಲ್ಲಿ ತಾನು ಸೇರ್ತಾನೆ. ಶ್ರೀರಾಮಚಂದ್ರ ಸ್ವಾಮಿ ಸೀತಾ ಲಕ್ಷ್ಮಣರ ಸಹಿತ ಅಲ್ಲಿ ಪರ್ಣಕುಟೀರ ನಿರ್ಮಾಣ ಮಾಡುವಂಥದ್ದು. ಚಿತ್ರಕೂಟ ಆ ಪರ್ವತದಲ್ಲಿ ಇದ್ದೆಲ್ಲ ನಮ್ಗೆ ಚಿತ್ರಕೂಟದ ವರ್ಣನೆ ಬರುತ್ತದೆ. ಇಲ್ಲಿ ಅಯೋಧ್ಯೆಯಲ್ಲಿ ಭರತನಿಗೆ ಹೇಳಿ ಕಳುಹಿಸಲಾಗುತ್ತದೆ. ಯಾಕಂದ್ರೆ ದಶರಥ ರಾಮನ ಚಿಂತೆಯನ್ನೇ ಮಾಡ್ತಾ 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 ಅಸುನೀಗಿದ್ದಾನೆ.